ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ವಿಲೇಜ್ ಸ್ಟೈಲಲ್ಲಿ ನಾಟಿ ಅಣಬೆ ಸಾರು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ಸೀಸನಲ್ಲಿ ಮಾತ್ರ ಈ ರೀತಿ ನಾಟಿ ಅಣಬೆ ಸಿಗೋದ್ರಿಂದ ಇನ್ ಕೇಸ್ ಸಿಕ್ಕಿದಾಗ ಈ ರೀತಿಯಾಗಿ ಸಾರನ್ನ ಸಿಂಪಲ್ ಆಗಿ ಮಾಡಿ ನೋಡಿ. ಬಿಸಿ ಬಿಸಿಯಾದ ಮುದ್ದೆ ಹಾಗೇನೆ ರೈಸ್ಗೆ ತುಂಬಾನೇ ಚೆನ್ನಾಗಿರತ್ತೆ. ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ನಾಟಿ ಅಣಬೆ ಸಾರನ್ನ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. 500 ಗ್ರಾಮ್ ಆಗುವಷ್ಟು ನಾಟಿ ಅಣಬೆ ತಗೊಂಡಿದ್ದೀನಿ. ಆಲ್ರೆಡಿ ನಾನು ಒಂದೆರಡು ಸಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಮಣ್ಣು ಅನ್ನೋದು ಜಾಸ್ತಿ ಇರುತ್ತೆ. ಸೊ ಖಂಡಿತ ಒಂದೆರಡು ಸಲ ಮೊದಲು ವಾಶ್ ಮಾಡಿಕೊಂಡು ಆಮೇಲೆ ಈ ರೀತಿ ಕೈಯಲ್ಲೇ ಈಸಿಯಾಗಿ ಮುರ್ಕೋಬೋದು ಇದನ್ನು. ಸೊ ಇದು ಅಣಬೆ ಬಂದು ಆಲ್ರೆಡಿ ಅರಳ್ಬಿಟ್ಟಿದೆ. ಸೊ ಈಸಿಯಾಗಿ ಈ ರೀತಿ ಕೈಯಲ್ಲೇ ಮುರ್ಕೋಬೋದು. ಈ ದಿಂಡನ್ನು ಚಾಕಲ್ಲಿ ಕಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ತಗೊಂಡಿರ್ತಕ್ಕಂಥ ಅಣಬೆ ಬುಡಪಾಗಿದ್ರೆ ಎಲ್ಲನೂ ನೀಟಾಗಿ ಚಾಕಲ್ಲಿ ಕಟ್ ಮಾಡ್ಕೋಬೋದು. ಇದು ಅರಳ್ಬಿಟ್ಟಿರೋದ್ರಿಂದ ಈಸಿಯಾಗಿ ಕೈಯಲ್ಲಿ ಮುರ್ಕೊಂಡು ನೀರಲ್ಲಿ ಹಾಕ್ಕೋಬೇಕಾಗತ್ತೆ. ಸೊ ದಿಂಡನ್ನು ಚಾಕಲ್ಲಿ ಕಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಸೈಜ್ ಬೇಕು ಅನ್ನೋದ್ರ ಮೇಲೆ. ಸೊ ಈ ಸೀಸನಲ್ಲಿ ಮಾತ್ರ ಈ ರೀತಿ ನಮಗೆ ವಿಲೇಜ್ ಸೈಡ್ಸ್ ಎಲ್ಲಾನು ತೋಟ ಕಡೆ ಅಣಬೆ ಅನ್ನೋ ಸಿಗತ್ತೆ. ಇನ್ ಕೇಸ್ ನಿಮಗೆ ಸಿಕ್ಕಿದಾಗ ಒಂದ್ಸಲ ಈ ರೀತಿ ಸಿಂಪಲ್ ಆಗಿ ಸಾರನ್ನ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಸೊ ಎಲ್ರಿಗೂ ಸಿಗುತ್ತೆ ಅಂತ ಹೇಳೋದಿಕ್ಕಾಗೋದಿಲ್ಲ. ಸಿಟಿಯಲ್ಲೆಲ್ಲ ಇರ್ತಾರಲ್ವಾ, ಸೊ ಅವ್ರಿಗೆ ಈ ರೀತಿ ನಾಟಿ ಅಣಬೆ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಸಪೋಸ್ ನಿಮ್ಗೆ ಏನಾದರೂ ಸಿಕ್ತು ಅಂತ ಅಂದಾಗ ಒಂದ್ಸಲ ಈ ರೀತಿ ಸಾರನ್ನ ಮಾಡಿ ನೋಡಿ, ತುಂಬಾನೇ ರುಚಿಯಾಗಿರುತ್ತೆ. ಸೊ ಈ ರೀತಿ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಅಣಬೆನ ನೀಟಾಗಿ ವಾಶ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಕಡಾಯಿಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, 1 ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, ಒಂದು 8 ರಿಂದ 10 ಎಸ್ಲಾಗುವಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಕರಿಬೇವು, ಒಂದು ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಕಪ್ ಆಗುವಷ್ಟು ನಾಟಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸೊ ಇನ್ ಕೇಸ್ ನಿಮ್ಮ ಹತ್ರ ನಾಟಿ ಈರುಳ್ಳಿ ಇತ್ತು ಅಂತಂದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದ್ರೂ ಪರವಾಗಿಲ್ಲ. ನೀವು ಮನೇಲಿ ಯಾವ ಈರುಳ್ಳಿ ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೋಬಹುದು. ಬಟ್ ಈರುಳ್ಳಿ ಅನ್ನೋ ಕ್ವಾಂಟಿಟಿ ಅನ್ನೋದು ಜಾಸ್ತಿಯಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಾವು ಅಣಬೆನ ನೀಟಾಗಿ ಕಟ್ ಮಾಡ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀರಲ್ವಾ, ಸೊ ಅದನ್ನ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸಹ ಹಾಕ್ಕೊಂಡು ಒಂದ್ಸಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆ ಜೊತೆಯಲ್ಲಿ ಅಣಬೆನ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದಾದ ನಂತರ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಈ ಅಣಬೆನ ಒಂದು 3 ನಿಮಿಷ ಹಾಗೆ ಬಿಟ್ಬಿಡಿ. ಚೆನ್ನಾಗಿ ಬೇಯಬೇಕಲ್ವಾ. ಒಂದು 3 ನಿಮಿಷ ಆದ ನಂತರ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಟೊಮೊಟೊ ಮಾತ್ರ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಟೊಮೆಟೊ ಸಾಫ್ಟ್ ಆಗೋವರೆಗೂ ಮೀಡಿಯಂ ಫ್ಲೇಮ್ನಲ್ಲಿ ಮತ್ತೊಂದು 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಅಣಬೆ ಅನ್ನೋದು ಆಲ್ಮೋಸ್ಟ್ ನಮಗೆ ಫ್ರೈ ಆಗೋಗಿರುತ್ತೆ. ಈಗ ಮಸಾಲೆ ಹಾಕ್ಕೋಬೇಕಲ್ವಾ. ಈಗ ಬೌಲಲ್ಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಹೋಮ್ ಮೇಡ್ ಸಾಂಬಾರ್ ಪೌಡರ್, 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, ಹಾಗೆಯೇ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಡೈರೆಕ್ಟ್ ಆಗಿ ಅಣಬೆ ಜೊತೆಲಿ ನಾವು ಮಸಾಲೆ ಹಾಕ್ಕೊಂಡ್ರೆ ಗಂಟು ಕಟ್ಬಿಡುತ್ತೆ ಮಸಾಲೆ. ಸೊ ಹಾಗಾಗಿ ಈ ರೀತಿ ಒಂದು ಬೌಲಲ್ಗೆ ಮಸಾಲೆನ ಹಾಕಿ ನೀರು ಮಿಕ್ಸ್ ಮಾಡಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಮಸಾಲೆ ಅನ್ನೋದು ಗಂಟು ಕಟ್ಟೋದಿಲ್ಲ. ಸೊ ಹಾಗೇನೆ ಒಂದು 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಎಲ್ಲ ಮತ್ತೊಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈ ಸಾರನ್ನ. ಒಂದು 5 ನಿಮಿಷ ಆದ ನಂತರ ನೋಡ್ತಿರ್ಬೋದು ನಿಮ್ಗೆ ಇವಾಗ ನಮಗೆ ತುಂಬ ರುಚಿಯಾಗಿರುವಂತಹ ವಿಲೇಜ್ ಸ್ಟೈಲಲ್ಲಿ ನಾಟಿ ಅಣಬೆ ಸಾರು ಅನ್ನೋದು ಸಿಂಪಲ್ ಆಗಿ ಮಾಡ್ಕೋಬಹುದು. ಈಗ ಅಣಬೆ ಸಾಂಬಾರ್ ರೆಡಿ ಆಗಿದ್ದಾದ ನಂತರ ಫ್ಲೇಮ್ನ ಆಫ್ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ರಾಗಿ ಮುದ್ದೆ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಜಸ್ಟ್ 1 ಮುದ್ದೆ ಮಾಡ್ಕೊತಾ ಇದ್ದೀನಿ. ನೀವು ನೋಡಿಕೊಂಡು ಕ್ವಾಂಟಿಟಿನ ಡಬಲ್ ಮಾಡ್ಕೋಬಹುದು. 1.5 ಕಪ್ ಆಗುವಷ್ಟು ನೀರು, 1 ಟೇಬಲ್ ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟು, 1 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸಹ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಈ ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಸೊ ಈ ರೀತಿ ಚೆನ್ನಾಗಿ ಕುದೀತಾ ಇರುವಂತಹ ಟೈಮಲ್ಲಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನೀರನ್ನು ತಗೊಂಡಿರ್ತಕ್ಕಂಥ ಕಪ್ಪಲ್ಲೇ 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಒಂದು 3 ರಿಂದ 4 ನಿಮಿಷ ಹಾಗೆ ಬಿಟ್ಬಿಡಿ. ರಾಗಿ ಹಿಟ್ಟು ಬೇಯಬೇಕಲ್ವಾ. ಒಂದು 3 ನಿಮಿಷ ಆದ ನಂತರ ಈ ರೀತಿ ಯಾವುದಾದ್ರೂ ಮುದ್ದೆ ಕೋಳು, ಇಲ್ಲಾಂತಂದ್ರೆ ಈ ರೀತಿ ಯಾವುದಾದ್ರೂ ಉಡ್ಡಂದು ಸ್ಪ್ಯಾಚುಲರ್ ಬರುತ್ತಲ್ವಾ, ಸೊ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರಾಗಿ ಹಿಟ್ಟು ಅನ್ನೋದು ಎಲ್ಲೂ ಇರಬಾರ್ದು. ಆ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಲಿಡ್ನ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ರೀತಿ ಕೈಗೆ ತಗೊಂಡು ನೋಡಿದಾಗ ಕೈಗೆ ಅಂಟ್ಕೋಬಾರ್ದು. ಆ ರೀತಿಯಾಗಿ ರಾಗಿ ಮುದ್ದೆನ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದ ನಂತರ ಫ್ಲೇಮ್ನ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಂಡು ಮತ್ತೆ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಈ ರೀತಿ ನಾದ್ಕೊಳ್ಳೋದ್ರಿಂದ ಮುದ್ದೆ ನಮಗೆ ಸಾಫ್ಟ್ ಆಗಿ ಬರುತ್ತೆ. ಹಾಗಾಗಿ ಅಷ್ಟೇನೆ. ಸೊ ಈಗ ನಾದ್ಕೊಂಡಿದ್ದಾದ ನಂತರ ಸೊ ಈ ರೀತಿಯಾಗಿ ಮುದ್ದೆ ಮಾಡ್ಕೋಬೇಕಾಗತ್ತೆ ರೌಂಡ್ ಆಗಿ. ಸೊ ಕೈಗೆ ಇಲ್ಲ ತುಪ್ಪ ಇಲ್ಲ ಅಂತಂದ್ರೆ ನೀರನ್ನ ಸ್ವಲ್ಪ ಗ್ರೀಸ್ ಮಾಡಿಕೊಂಡು ಮುದ್ದೆ ಮಾಡ್ಕೊಳ್ಳಿ. ತುಂಬಾ ಬಿಸಿ ಇರುತ್ತಲ್ವಾ ಮುದ್ದೆ, ಹಾಗಾಗಿ. ಈಗ ರಾಗಿ ಮುದ್ದೆ ನೋಡ್ತಿರ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ಸಾಫ್ಟ್ ಆಗಿ ರೆಡಿ ಆಗಿದೆಯೋ ಅಂತ ಅಂದ್ಬಿಟ್ಟು
ಈ ರೀತಿ ಬಿಸಿ ಬಿಸಿಯಾದಂತಹ ರಾಗಿ ಮುದ್ದೆ ಜೊತೆಗೆ ವಿಲೇಜ್ ಸ್ಟೈಲಲ್ಲಿ ನಾಟಿ ಅಣಬೆ ಸಾರನ್ನು ಸರ್ವ್ ಮಾಡ್ಕೊಂಡು ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈ ಸೀಸನಲ್ಲಿ ಖಂಡಿತ ನಿಮಗೂ ಸಹ ಈ ರೀತಿ ನಾಟಿ ಅಣಬೆ ಸಿಕ್ಕಿದಾಗ ಈ ವಿಧಾನದಲ್ಲಿ ರಾಗಿ ಮುದ್ದೆ ನಾಟಿ ಅಣಬೆ ಸಾರನ್ನು ಟ್ರೈ ಮಾಡಿದಾದ ನಂತರ ನಿಮಗೂ ಸಹ ಯಾವ ರೀತಿ ಟೇಸ್ಟ್ ಬಂತು ಅನ್ನೋದನ್ನ ಮರಿದೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.